ಅಂದು ಪೇಸಿಎಂ ಪೋಸ್ಟರ್ನ ಅಂಟಿಸಲಾಗಿತ್ತು. ಇವತ್ತು ಕಾಂಗ್ರೆಸ್ ಇನ್ನೊಂದು ರೀತಿಯಲ್ಲಿ ಪೋಸ್ಟರ್ ವಾರನ್ನು ಶುರು ಮಾಡಿಕೊಂಡಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಎನ್ನುವ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಟಾಂಟ್ ಕೊಡ್ತಾ ಇದೆ. ಇಲ್ಲಿ ನಾನು ಕರಸೇವಕ ಅಂತ ಪೊಲೀಸ್ ಠಾಣೆ ಮುಂದೆ ಬಿಜೆಪಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ರೊಟೆಸ್ಟ್ಗೆ ಕಾಂಗ್ರೆಸ್ನ ಪೋಸ್ಟರ್ಗಳು ಬಾಣದಂತೆ ಕಾಣಿಸ್ತಾ ಇದೆ. ಈಗ ಇವರು ನಾವೊಂದು ಬಾಣ ಬಿಡ್ತೀವಿ ನೋಡಿ ಅಂತ ಹೇಳಿ ಇವರು ಒಂದಷ್ಟು ಪೋಸ್ಟರ್ಗಳನ್ನು ಬಿಡ್ತಾ ಇದ್ದಾರೆ. ಬಿಜೆಪಿಗರ ಕೈಗೆ ಪಾಪದ ಭಿತ್ತಿಪತ್ರವನ್ನು ಕೊಟ್ಟು ಪೋಸ್ಟರನ್ನು ರಿಲೀಸ್ ಮಾಡಿದೆ ಕಾಂಗ್ರೆಸ್. ನನ್ನನ್ನು ಬಂಧಿಸಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಮಾಡಿರೋ ಪಾಪದ ಕೆಲಸಗಳು ಹೇಳ್ತೀವಿ ನೋಡಿ ಅಂತ ಹೇಳಿ ಅವರವರ ಫೋಟೋಗಳ ಮುಂದೆ ಅವರವರು ಯಾವ್ಯಾವ ಪ್ರಕರಣಗಳಲ್ಲಿ ಇವರು ಆರೋಪಿಗಳಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟರ್ ವಾರನ್ನು ಇಲ್ಲಿ ಶುರು ಮಾಡಿದೆ ಕಾಂಗ್ರೆಸ್. ಸುನಿಲ್ ಕುಮಾರ್ ಸರ್ಕಾರಿ ಸಿಮೆಂಟ್ ಕದ್ದ ಕಳ್ಳ ಸುನಿಲ್ ಕುಮಾರ್ ಅಂತ ಕಳ್ಳನ ಪಟ್ಟವನ್ನು ಸುನಿಲ್ ಕುಮಾರ್ಗೆ ಕೊಟ್ಟಿದೆ ಕಾಂಗ್ರೆಸ್. ಸರ್ಕಾರಿ ಸಿಮೆಂಟ್ ಅಂದರೆ ಪರಶುರಾಮ ಪ್ರತಿಮೆ ವಿಚಾರ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತು ಮಂಗಳೂರಲ್ಲಿ. ಪರಶುರಾಮರ ಪ್ರತಿಮೆ, ಕಂಚಿನ ಪ್ರತಿಮೆ ಮಾಡ್ತೀವಿ ಅಂತ ಹೇಳಿ, ಕೋಟ್ಯಾಂತರ ರೂಪಾಯಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಆ ಪ್ರತಿಮೆ ಏನಾಯಿತು, ಇದು ಫೈಬರ್ರ ಗಾಜಿಂದ ಯಾವ ಥರ ಪ್ರತಿಮೆ ಇದು ಕಂಚಿನ ಪ್ರತಿಮೆನೇ ಅಲ್ಲ ಅಂತೆಲ್ಲ ಒಂದಷ್ಟು ವಿಷಯ ಆಗಿತ್ತಲ್ಲ. ಇದಕ್ಕೆ ಸುನಿಲ್ ಕುಮಾರ್ಗೆ ಸರ್ಕಾರಿ ಸಿಮೆಂಟ್ ಕದ್ದಿರೋ ಕಳ್ಳ ಈ ಸುನಿಲ್ ಕುಮಾರ್ ಅಂತ ಹೇಳಿ ಕಾಂಗ್ರೆಸ್ ಇದೀಗ ಪಟ್ಟವನ್ನು ಕೊಡ್ತಾ ಇದೆ. ಇನ್ನೊಂದು ಕಡೆ ಈಶ್ವರಪ್ಪ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ, ತಾನು ಬಿ ಜೆ ಪಿಯ ಫಾಲೋವರ್ ಅಂತ ಹೇಳಿಕೊಂಡಿದ್ದಂಥ ವ್ಯಕ್ತಿ, ತನಗೆ ಗುತ್ತಿಗೆದಾರನಾಗಿ ನಾನು ಕೆಲಸವನ್ನು ಮಾಡಿಕೊಟ್ಟೆ ಈಶ್ವರಪ್ಪ ಅವರ ಮಾತು ಕೇಳಿಕೊಂಡು. ಆದರೆ ಈಶ್ವರಪ್ಪ ಅವರು ನನಗೆ ದುಡ್ಡು ಪೇ ಮಾಡಲಿಲ್ಲ, ನನ್ನ ಬಳಿ ಲಂಚ ಕೇಳಿದ್ರು ಅವರು, ಇಲ್ಲಿಂದ ತಂದು ಕೊಡಲಿ, ನಾನು ಸುಮಾರು 4 ಕೋಟಿವರೆಗೂ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ನನಗೆ ತೊಂದರೆ ಆದರೆ ಈಶ್ವರಪ್ಪನವರೇ ಕಾರಣ ಅಂತ ಕೂಡ ಅವ್ನು ಹೇಳ್ದಂಗೆ ಇತ್ತು. ಇದೇ ವಿಚಾರದಲ್ಲಿ ಆನಂತರ ಇದೇ ಬಿ ಜೆ ಪಿ ಕಾರ್ಯಕರ್ತ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಅದಕ್ಕೀಗ ಏನಾಗಿದೆ, ಈಶ್ವರಪ್ಪ ಅವ್ರಿಗೆ ಸಂತೋಷ್ ಪಾಟೀಲ್ ಸ್ಯೂಸೈಡ್ ಹಣೆಪಟ್ಟಿಯನ್ನು ಕಾಂಗ್ರೆಸ್ ಕೊಡ್ತಾ ಇದೆ. ಸಂತೋಷ್ ಪಾಟೀಲ್ ಸಾವಿಗೆ ಯಾರಪ್ಪ ಕಾರಣ ಹೇಳ್ರಪ್ಪ ಈಶ್ವರಪ್ಪ ಅಂತ ಕೇಳ್ತಾ ಇದೆ ಕಾಂಗ್ರೆಸ್. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ವಿಚಾರದಲ್ಲಿ ಈಗ ಅವರ ಸಹೋದರನ ಮೇಲೆ ಅಕ್ರಮವಾಗಿ ಮರ ಕಡಿದಂಥ ಆರೋಪ ಇದೆ. ಈಗಾಗಲೇ ಕಾಂಗ್ರೆಸ್ ಇದಕ್ಕಿಂತ ಮುಂಚೆ ತಮ್ಮ ಕಾಡುಗಳ ಅಣ್ಣ ನಾಡಕಳ್ಳ ಅಂತ, ತಮ್ಮ ಕಾಡುಗಳ ಅಣ್ಣ ನಾಡಕಳ್ಳ ಅಂತ ಒಂದಷ್ಟು ಪೋಸ್ಟರ್ಗಳು ಕೂಡ ರಿಲೀಸ್ ಮಾಡ್ತಾ ಇತ್ತು ಕಾಂಗ್ರೆಸ್. ಇದೀಗ ಇದರ ಜೊತೆಗೆ ಪ್ರತಾಪ್ ಸಿಂಹ ವಿಚಾರದಲ್ಲಿ ಸಂಸತ್ನ ದಾಳಿಕೋರರಿಗೆ ಪಾಸ್ ಕೊಟ್ಟಂಥ ಆರೋಪ, ಈ ಕಾರಣ ಇದೆ. ನನ್ನನ್ನು ಬಂಧಿಸಿ, ನೋಡು ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ, ನನ್ನನ್ನು ಬಂಧಿಸಿ ಅಂತೇಳಿ ಪ್ರತಾಪ್ ಸಿಂಹ ಮುಂದೆ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದೆ ಕಾಂಗ್ರೆಸ್ ಈಗ. ಇನ್ನು ವಿಜೇಂದ್ರ 40,000 ಕೋಟಿ ಲಂಚಕೋರ ಅಂತ ವಿಜೇಂದ್ರ ಅವ್ರ ಮುಂದೆ ಕೂಡ ಒಂದು ಪೋಸ್ಟರ್ನ ಅಂಟಿಸಿದೆ. ಅಲ್ಲೊಂದು ಕಡೆ ಇದೆ, RTGS ಮೂಲಕ ಲಂಚ ಪಡೆದಿದ್ದೇನೆ 40,000 ಕೋಟಿ ರೂಪಾಯಿ ಅಂತೆಲ್ಲ ಬರೆದು ವಿಜೇಂದ್ರನನ್ನು ನನ್ನನ್ನು ಬಂಧಿಸಿ ಅಂತ ಹೇಳಿ ವಿಜೇಂದ್ರ ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ ಪೋಸ್ಟ್ ರಿಲೀಸ್ ಮಾಡಿದೆ. ಇಲ್ಲಿ CT ರವಿ ಕಾರ್ ಚಲಾಯಿಸಿ ಇಬ್ಬರನ್ನ ಹತ್ಯೆ ಮಾಡಿದಂಥ ಕೊಲೆಗಾರ ಈತ ಅಂತ CT ರವಿಗೂ ಕೂಡ ಒಂದು ಕಡೆ ಟಾಂಟ್ ಕೊಡ್ತಕ್ಕಂಥ ಕೆಲಸವನ್ನು ಇದೀಗ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ನ ಪೋಸ್ಟರ್ ವಾರ್ ವಿರುದ್ಧವಾಗಿ CT ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಸಿಗರೇ, ಇದು ನಿಮ್ಮ ಹತಾಶೆಯ ಪರಮಾವಧಿ. ನನ್ನ ಕಾರು ಆಕ್ಸಿಡೆಂಟ್ ಆಗಿದ್ದು ನಿಜ, ನಾನಿಲ್ಲ ಅಂತ ನಾನು ಯಾವತ್ತೂ ಹೇಳಲಿಲ್ಲ. ಹೌದು, ಆಕ್ಸಿಡೆಂಟ್ ಆಗಿದ್ದು ನಿಜ, ಅಪಘಾತ ಆಗಿದ್ದು ನಿಜ. ಅದು ನಿಮ್ಮದೇ ಸರ್ಕಾರ ಇದ್ದಾಗ ಎಲ್ಲ CCTVಗಳನ್ನು ಕೂಡ ಪರಿಶೀಲನೆ ಮಾಡಿದ್ರಿ. ನನ್ನ ಚಾಲಕ ಕಾರ್ ಚಲಾಯಿಸ್ತಾ ಇದ್ದದ್ದು ದೃಢ ಆಗಿತ್ತು, ನಾನು ಓಡಿಸ್ತಾ ಇರಲಿಲ್ಲ ಕಾರ್ ಅವತ್ತು. ನಾನು ಕುಡ್ಕ ಕೂಡ ಅಲ್ಲ, ನಾನು ಕುಡಿದೂ ಇರಲಿಲ್ಲ, ನಾನು ಕುಡಿಯಲ್ಲ. ಇದೆಲ್ಲ ಅವಾಗಲೂ ಕೂಡ ಒಂದು ಸ್ಪಷ್ಟೀಕರಣ ರವಿ ಕಡೆಯಿಂದ ಬಂದಿತ್ತು ನಮಗೆ. ನಾನು ಕುಡ್ದಿಲ್ಲಪ್ಪ, ಅವತ್ತು ಡ್ರೈವರ್ ಓಡಿಸ್ತಾ ಇದ್ದದ್ದು, ನಾನು ಕಾರ್ ಒಳಗಡೆ ಇದ್ದೆ, ಪ್ರಯಾಣ ಮಾಡ್ತಾ ಇದ್ದಿದ್ದು ನಿಜ, ಕಾರ್ ಓಡಿಸ್ತಾ ಇದ್ದಿದ್ದು ನಾನಲ್ಲ. ಹೀಗಾಗಿ ನನ್ನ ಮೇಲೆ ಅವತ್ತು ಕೇಸೇ ದಾಖಲಾಗಿರಲಿಲ್ಲ. ಆದರೆ ಈಗ ಸುಳ್ಳು ಆರೋಪ ಮಾಡ್ತಾ ಇದ್ದೀರಲ್ಲ, ಸರಿನಾ ಇದು? ಕೂಡಲೇ ನೀವೇನು ಟ್ವೀಟ್ ಮಾಡಿದ್ದೀರೋ ಡಿಲೀಟ್ ಮಾಡಿ ಕ್ಷಮೆ ಕೇಳಿ ಅಂತ ಕೂಡ CT ರವಿ ಕಿಡಿಕಾರಿದ್ದಾರೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಎಲ್ಲಿಗೆ ಬಂತು ಟ್ವಿಟರ್ ವಾರ್, ಪೋಸ್ಟರ್ ವಾರ್, ಕೌಂಟರ್ ಎಲ್ಲ ಎಲ್ಲಿಗೆ ಬಂದಿದೆ ಅಂತ? ರಮಕಾಂತ್, ಕಳೆದ 4 ದಿನಗಳಿಂದಲೂ ಕೂಡ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ವಿರೋಧಿಸಿ ಬಿಜೆಪಿ ನಾಯಕರು ಸರಣಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನೆಯಿಂದ ಹೊಸ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಪೊಲೀಸ್ ಠಾಣೆಗಳ ಮುಂದೆ ಬಿಜೆಪಿ ನಾಯಕರು ಪೋಸ್ಟರ್ ಗಳನ್ನ ಹಿಡಿದು ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಎನ್ನುವಂತಹ ಅಭಿಯಾನವನ್ನ ಶುರು ಮಾಡಿದ್ದಾರೆ. CT ರವಿ ಅವರು ಹಾಗೆ ಸುನೀಲ್ ಕುಮಾರ್ ಸದಾಶಿವನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಸುರೇಶ್ ಕುಮಾರ್ ರಾಮಚಂದ್ರೇಗೌಡರು ಮಲ್ಲೇಶ್ವರಂ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಪೋಸ್ಟರ್ ಗಳನ್ನೇ ಮಾನದಂಡವಾಗಿಟ್ಕೊಂಡು ಇವತ್ತು ಕಾಂಗ್ರೆಸ್ ಸರಣಿ ಟ್ವೀಟ್ ಗಳನ್ನ ಮಾಡಿದೆ. ಯಾರ್ಯಾರು ಮೇಲೆ ಹಿಂದೆ ಗುರುತರವಾದಂತ ಆರೋಪಗಳು ಕೇಳಿ ಬಂದಿದ್ವು. CT ರವಿ ಅವರ ಮೇಲೆ ಕಾರು ಚಲಾಯಿಸಿ ಇಬ್ಬರ ಹತ್ಯೆಯನ್ನ ಮಾಡಿದಂತಹ ಆರೋಪ ಹಿಂದೆ ಎದುರಾಗಿತ್ತು.
ಆ ನಂತರ ಕಾರು ಚಾಲಕ ಪ್ರಕರಣವನ್ನ ಮಾಡಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಆ ಕೇಸ್ ಅಲ್ಲಿಗೆ ಸೈಲೆಂಟ್ ಆಗಿತ್ತು. ಸುನೀಲ್ ಕುಮಾರ್ ಅವರ ಮೇಲೆ ಪರಶುರಾಮ ಪಾರ್ಕ್ ಸ್ಥಾಪನೆ ವಿಚಾರದಲ್ಲಿ ಸುಮಾರು 13 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಆರೋಪಗಳು ಎದುರಾಗಿತ್ತು. ಈಶ್ವರಪ್ಪ ಅವರ ಮೇಲೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಮಿಷನ್ 40% ಕಮಿಷನ್ ವಿಚಾರದ ಆರೋಪ ಈಶ್ವರಪ್ಪ ಅವರ ಮೇಲೆ ಎದುರಾಗಿತ್ತು. ಸೊ ಹಾಗಾಗಿ ಇದೇ ವಿಚಾರಗಳನ್ನ ಮುಂದಿಟ್ಕೊಂಡು ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಕೂಡ ಆರೋಪವನ್ನ ಮಾಡಿದ್ರು. 40,000 ಕೋಟಿ ಭ್ರಷ್ಟಾಚಾರ ಆಗಿದೆ ಕೋವಿಡ್ ಸಂದರ್ಭದಲ್ಲಿ, ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ಕುಟುಂಬದಿಂದ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು. ಈ ವಿಚಾರಗಳನ್ನೇ ಇಟ್ಕೊಂಡು ಇವತ್ತು ಪೋಸ್ಟರ್ ಗಳನ್ನ ಯಾರು ನಾನು ಕರಸೇವಕನನ್ನ ಬಂಧಿಸಿ ಅಂತೇಳಿ ಏನ್ ಪೋಸ್ಟರ್ ಕ್ರಿಯೇಟ್ ಮಾಡಿದ್ರು, ಅದೇ ಮಾದರಿಯಲ್ಲೇ ನಾನು ಈ ರೀತಿಯಾಗಿ ಕಾರು ಚಲಾಯಿಸಿ ಇಬ್ಬರನ್ನ ಹತ್ಯೆ ಮಾಡಿದ್ದೆ, ನನ್ನನ್ನ ಬಂಧಿಸಿ ಅಂತೇಳಿ CT ರವಿ ಅವರನ್ನ ಲೇವಡಿ ಮಾಡೋದು, ವಿಜಯೇಂದ್ರ ಅವರ ಪೋಸ್ಟರ್ ಅನ್ನ ಹಾಕಿ ವಿಜಯೇಂದ್ರ ಅವರನ್ನ ಲೇವಡಿ ಮಾಡೋದು, ಸುನೀಲ್ ಕುಮಾರ್ ಅವರನ್ನು ಕೂಡ ಪರಶುರಾಮ ಪಾರ್ಕ್ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಟ್ವೀಟ್ ಮಾಡುವ ಮೂಲಕ ಇವತ್ತು ಬಿಜೆಪಿ ನಾಯಕರ ಕಾಲೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ. ಓಕೆ, ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಚೋಹಳ್ಳಿ.